ಸಿದ್ದರಾಮಯ್ಯ ಬಿಗ್ ಸ್ಟೆಪ್. ಸಾಲು ಸಾಲು ಬಿಜೆಪಿ ನಾಯಕರು ಭೇಟಿ. ಏನಾಗ್ತಿದೆ ರಾಜಕಾರಣದಲ್ಲಿ? ಸಿದ್ದರಾಮಯ್ಯ ಬಿಗ್ ಸ್ಟೆಪ್ ಇಟ್ಟೇ ಬಿಟ್ರ. ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಸಿದ್ದರಾಮಯ್ಯ ಇದೇ ಮೊದಲ ಸಲ ತಮ್ಮ ಪವರ್ ಏನು ಅನ್ನೋದನ್ನ ಹೈಕಮಾಂಡ್ಗೆ ತೋರಿಸಲು ಮುಂದಾಗಿದ್ದಾರೆ. ವಿಧಾನಸಭೆಯ ಅಧಿವೇಶನ ಮುಗಿದ ಬೆನ್ನಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಬಿಜೆಪಿಯ ಸಾಲು ಸಾಲು ನಾಯಕರು ಬಂದು ಭೇಟಿ ಮಾಡುತ್ತಿರೋದಕ್ಕೆ, ಅದರಲ್ಲೂ ಡಿಕೆಶಿಯ ಬದ್ಧ ವೈರಿ ಮತ್ತು ಸಿದ್ದರಾಮಯ್ಯನವರ ಪರಮಾಪ್ತ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಜೊತೆ ಆ 1.5 ಗಂಟೆ ಅದೇನ್ ಮಾತುಕತೆ ನಡೆಸಿದ್ರು. ಅಷ್ಟಕ್ಕೂ ರಾಜಕಾರಣದಲ್ಲಿ ಅದೇನಾಗ್ತಿದೆ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯ ಅಂದ್ರೆ ಬರೀ ಹೆಸರಲ್ಲ, ಅದೊಂದು ಶಕ್ತಿ. ಅಹಿಂದ ಲೀಡರ್ ಅನ್ನೋದು ಒಂದು ಕಡೆಯಾದ್ರೆ, ಎದುರಾಳಿಗಳನ್ನ ತಮ್ಮದೇ ತಂತ್ರಗಾರಿಕೆಯ ಮೂಲಕ ಕಟ್ಟಿ ಹಾಕಬಲ್ಲ ಚಾಣಕ್ಯ ಅನ್ನೋದು ಕೂಡ ಹೌದು. ಹೀಗಾಗಿನೇ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ರೆ ಸರ್ಕಾರಗಳೇ ಉರುಳಿ ಹೋಗ್ತವೆ. ಜೊತೆಗೆ ಸಿದ್ದರಾಮಯ್ಯ ಮನಸ್ಸು ಮಾಡಿದ್ದಕ್ಕಾಗಿನೇ ಒಂದಲ್ಲ ಎರಡೆರಡು ಸಲ ಈ ರಾಜ್ಯದ ಸಿಎಂ ಆಗಿದ್ದು. ನಿಮ್ಗೆ ಗೊತ್ತಿದೆಯೋ ಇಲ್ವೋ? ಸಿದ್ದರಾಮಯ್ಯ 2006ರಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ಗೆ ಬಂದು ಸೇರಿದ್ರು. ಹೀಗೆ ಕಾಂಗ್ರೆಸ್ಗೆ ಬಂದ ಕೇವಲ 7 ವರ್ಷಗಳಲ್ಲಿ ಸಿದ್ದರಾಮಯ್ಯ ಈ ರಾಜ್ಯದ ಸಿಎಂ ಆದ್ರು. ಆ ನಂತರ 2023ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದು 2ನೇ ಸಲ ಕೂಡ ಸಿಎಂ ಆದ್ರು. ಇದು ಸಿದ್ದರಾಮಯ್ಯನವರ ಸಾಮರ್ಥ್ಯ ಏನು ಅನ್ನೋದನ್ನ ಮತ್ತೆ ಎತ್ತಿ ತೋರಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯ ಎಲ್ಲಿರ್ತಾರೋ ಅಲ್ಲಿ ಅವರ ಅಭಿಮಾನಿಗಳ ದಂಡೆ ಇರುತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿರ್ಲಿ ಇಲ್ಲದಿರ್ಲಿ, ಸಿದ್ದರಾಮಯ್ಯನವರ ಗತ್ತು ಗಾಂಭೀರ್ಯ ಮತ್ತು ತಾಕತ್ತನ್ನ ನೋಡಿ ಅವರ ಅಭಿಮಾನಿಗಳು ಅವರಿರೋವಲ್ಲಿಗೆ ಓಡೋಡಿ ಬರ್ತಾರೆ. ಹೀಗಾಗಿನೇ ಸಿದ್ದರಾಮಯ್ಯನವರಿಗೆ ಬರೀ ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಲ್ಲೂ ಅಭಿಮಾನಿ ಪ್ರಭಾವಿ ನಾಯಕರಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸಿದ್ದರಾಮಯ್ಯ ಅಂದ್ರೇನೆ ಪವರು ಅಥವಾ ಪವರ್ ಸೆಂಟರ್. ನಿಮ್ಗೆ ಗೊತ್ತಿರಬಹುದು, 2022ರ ಆಗಸ್ಟ್ನಲ್ಲಿ ಸಿದ್ದರಾಮಯ್ಯನವರ ಜನ್ಮದಿನದ ಪ್ರಯುಕ್ತ ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವವನ್ನು ಆಚರಿಸಲಾಗಿತ್ತು. ಆ ಕಾರ್ಯಕ್ರಮಕ್ಕೆ ರಾಜ್ಯದ ದಶದಿಕ್ಕುಗಳಿಂದ ಅವರ ಅಭಿಮಾನಿ ಬಳಗ ನದಿ ಕಾಲುವೆಗಳ ರೀತಿ ಹರಿದು ಬಂದಿತ್ತು. ಅಷ್ಟೇ ಅಲ್ಲ, ಆ ಕಾರ್ಯಕ್ರಮಕ್ಕೆ ಬರೋಬ್ಬರಿ 15 ಲಕ್ಷ ಜನ ಬಂದು ಸೇರಿದ್ರು. ಆ ಮೂಲಕ ಆ ಕಾರ್ಯಕ್ರಮ ನ ಭೂತು ನ ಭವಿಷ್ಯ ತಿನ್ನುವಂತಾಗಿತ್ತು. ಅಂದ್ರೆ ಅಂತ ಕಾರ್ಯಕ್ರಮ ಇತಿಹಾಸದಲ್ಲಿ ಎಂದೂ ನಡೆದಿರಲಿಲ್ಲ, ಮುಂದೆ ನಡೆಯೋದು ಕೂಡ ಇಲ್ಲ ಅನ್ನುವಂತಾಗಿತ್ತು. ಅದನ್ನ ನೋಡಿದ ರಾಹುಲ್ ಗಾಂಧಿನೇ ಒಂದು ಕ್ಷಣ ಫಿದಾ ಆಗಿ ಹೋಗಿದ್ರು. ಸಿದ್ದರಾಮಯ್ಯನವರಿಗೆ ಬಿಗ್ ಫ್ಯಾನ್ ಆಗಿದ್ರು. ಅಲ್ಲಿಗೆ ನೀವೇ ಯೋಚನೆ ಮಾಡಿ, 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಏನು ಅನ್ನೋದನ್ನ. ಇಂಥ ಸಿದ್ದರಾಮಯ್ಯನವರನ್ನ ರಾಹುಲ್ ಗಾಂಧಿ ಕಳೆದ ಮೇ ತಿಂಗಳಲ್ಲಿ ಏಕಾಏಕಿ ಸಿಎಂ ಕುರ್ಚಿ ಬಿಟ್ಟುಕೊಡಿ ಅಂತ ಹೇಳಿದ್ದು ಎಷ್ಟು ಸರಿ? ರಾಹುಲ್ ಗಾಂಧಿ ಇಂಥ ಮಾತನ್ನ ಹೇಳ್ತಾರೆ ಅಂತೇಳಿ ಸಿದ್ದರಾಮಯ್ಯ ಕನ್ಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ. ಆದ್ರೆ ಆ ನೋವನ್ನ ಸಿದ್ದರಾಮಯ್ಯ ಅದಿಮಿಟ್ಕೊಂಡು ಇಷ್ಟು ದಿನ ಸುಮ್ಮನಿದ್ರು. ಯಾಕಂದ್ರೆ ಕೂಡ್ಲೆ ತಿರುಗಿ ಬಿದ್ರೆ ಸಿದ್ದರಾಮಯ್ಯ ಸಿಎಂ ಕುರ್ಚಿಗಾಗಿ, ಅಧಿಕಾರಕ್ಕಾಗಿ ತೇಟ್ ಯಡಿಯೂರಪ್ಪನವರ ತರ ರಂಪ ಮಾಡಿ ಕೊನೆಗೆ ಸಿಎಂ ಕುರ್ಚಿಗೆ ರಾಜೀನಾಮೆ ಕೊಟ್ರು ಅನ್ನೋ ಕಳಂಕ ಬರುತ್ತೆ. ಆ ಕಳಂಕ ಬರಬಾರ್ದು ಅಂತೇಳಿ ಸಿದ್ದರಾಮಯ್ಯ ಹೈಕಮಾಂಡ್ ಮಾತಿಗೆ ಮರು ಮಾತನಾಡದೆ ಸಿಎಂ ಹುದ್ದೆಗೆ ರಿಸೈನ್ ಮಾಡಿದ್ರು. ಆದ್ರೀಗ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಿದ್ದರಾಮಯ್ಯ ಕಾದು ಕೂತಂತಿದೆ. ಅಂದ್ರೆ ಸರ್ಕಾರದಲ್ಲಿ ತಮ್ಮ ಮಾತಿಗೆ ಹಿನ್ನಡೆಯಾಗಬೇಕು, ಇಲ್ಲವೇ ತಮ್ಮ ಸಿಟ್ಟಿಗೆ ಕಾರಣವಾಗುವ ಘಟನೆ ನಡೆಯಬೇಕು. ಅದನ್ನ ತೋರಿಸಿ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳೋದು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಆಗಿರಬಹುದು. ಸಿದ್ದರಾಮಯ್ಯನವರು ಅಂತ ಒಂದು ಸಿಟ್ಟಿಗೆ ಕಾರಣವಾಗಿದ್ದೇ ಸಂಪುಟದಲ್ಲಿ ಸಿದ್ದರಾಮಯ್ಯನವರ ಆಪ್ತರಿಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋದು. ಹಾಗೇನೆ ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರಿಗೆ ಕೊನೆ ಸಾಲಿನಲ್ಲಿ ಆಸನದ ವ್ಯವಸ್ಥೆ ಮಾಡಿದ್ದು. ಇದರ ಜೊತೆಗೆ ಸಿದ್ದರಾಮಯ್ಯ ಎಲ್ಲವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಾ ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳೋದಕ್ಕೆ ಸಜ್ಜಾದಂತೆ ಕಂಡು ಬರ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ವಿಧಾನಸಭಾ ಅಧಿವೇಶನ ಮುಗಿದ ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿಯ ಸಾಲು ಸಾಲು ನಾಯಕರು ಸಿದ್ದರಾಮಯ್ಯನವರ ಮನೆಗೆ ಬಂದು ಭೇಟಿ ಮಾಡಿ ಹೋಗ್ತಿದ್ದಾರೆ. ಇದು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿಗೆ ತಾವೆಲ್ಲಿ ತಪ್ಪು ಮಾಡಿದೆ ಅನ್ನೋದನ್ನ ನೆನಪಿಸುವಂತೆ ಮಾಡಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಮನೆಗೆ ಯಾವೆಲ್ಲ ಬಿಜೆಪಿ ನಾಯಕರು ಬಂದು ಭೇಟಿ ಮಾಡಿದ್ರು, ಅಲ್ಲಿ ಏನೆಲ್ಲ ಚರ್ಚೆ ಆಗಿರಬಹುದು ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಅವರಿಗೆ ಎಐಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನವನ್ನ ನೀಡಲಾಗಿದೆ. ಹೀಗಿದ್ರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ ನೀಡಿ ಮಾತುಕತೆ ನಡೆಸುತ್ತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರ ವಿರುದ್ಧ ಸದಾ ಕೆಂಡ ಕಾರುತ್ತಿದ್ದ ಮತ್ತು ಸಿದ್ದರಾಮಯ್ಯನವರನ್ನ ಮುಸ್ಲಿಂ ಪರ ಇರೋ ವ್ಯಕ್ತಿ ಸಿದ್ದರಾಮುಲ್ಲಾ ಖಾನ್ ಅಂತೇಳಿ ಟೀಕಾ ಪ್ರಹಾರ ನಡೆಸುತ್ತಿದ್ದ ಸಿಟಿ ರವಿ ಅವರು ಭೇಟಿ ಮಾಡಿರೋದು ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಯಾವತ್ತೂ ಸಿದ್ದರಾಮಯ್ಯನವರನ್ನ ಅವರ ಮನೆಗೆ ಹೋಗಿ ಭೇಟಿ ಮಾಡದ ಸಿಟಿ ರವಿ ಅವರು ನಿನ್ನೆ ಅವರ ಮನೆಗೆ ಹೋಗಿ ಭೇಟಿ ಮಾಡಿದ್ದೇಕೆ? ಅದು ಕೂಡ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರದ ವಿರುದ್ಧ ಮುನಿಸಿಕೊಂಡು ಸೈಲೆಂಟ್ ಸ್ಟ್ರೋಕ್ ಕೊಡ್ತಿರೋ ಟೈಮಲ್ಲಿ ಸಿಟಿ ರವಿ ಅವರಿಗೆ ಸಿದ್ದರಾಮಯ್ಯನವರ ಬಳಿ ಅದೇನ್ ಕೆಲಸ ಇರುತ್ತೆ ಅನ್ನೋ ಚರ್ಚೆಗಳು ನಡೆಯುತ್ತಿವೆ. ಇನ್ನ ಬೇರೆ ಆಂಗಲ್ ನಲ್ಲಿ ನೋಡಿದ್ರು ನಿನ್ನೆ ಯಾವುದೇ ಹಬ್ಬ ಹರಿದಿನವಿಲ್ಲ, ಸಿದ್ದರಾಮಯ್ಯನವರ ಬರ್ತ್ಡೇ ಕೂಡ ಅಲ್ಲ. ಹೀಗಿದ್ರು ಸಿಟಿ ರವಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರೋದೇಕೆ? ನೋಡಿದ್ರಲ್ಲ,
ಸದಾ ಸಿದ್ದರಾಮಯ್ಯ ಅಂತ ಟೀಕೆ ಮಾಡ್ತಿದ್ದ ಸಿಟಿ ರವಿ ಅವರೇ ಇವತ್ತು ಸಿದ್ದರಾಮಯ್ಯನವರ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಅಂದ್ರೆ ಇದು ಸಣ್ಣ ವಿಷಯವಂತೂ ಅಲ್ವೇ ಅಲ್ಲ. ಆದ್ರೆ ಕತೆ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಸಿಟಿ ರವಿ ಅವರ ಭೇಟಿ ಬಿಸಿ ಮುಗಿಯುವ ಮುನ್ನವೇ ಮತ್ತೊಬ್ಬ ಪ್ರಭಾವಿ ನಾಯಕ ಕೂಡ ಸಿದ್ದರಾಮಯ್ಯನವರ ಮನೆಗೆ ಭೇಟಿ ಕೊಟ್ಟು ಸಿದ್ದರಾಮಯ್ಯನವರ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಅವತ್ತು ಯಡಿಯೂರಪ್ಪನವರ ಜೊತೆ ಸೇರಿ ಆಪರೇಷನ್ ಕಮಲ ನಡೆಸಿದ್ದ ಆ ಪ್ರಭಾವಿ ಸಚಿವ ಇವತ್ತು ಸಿದ್ದರಾಮಯ್ಯನವರ ಮನೆಯಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದ್ದಕ್ಕೆ ಸುಮಾರು 1.5 ಗಂಟೆ ಅದೇನ್ ಮಾತುಕತೆ ನಡೆಯಿತು. ಸಿದ್ದು ರಮೇಶ್ ಜಾರಕಿಹೊಳಿ ಭೇಟಿ. ಡಿಕೆಶಿಗೆ ಶುರುವಾಯ್ತಾ ಡವ. ನಿನ್ನೆ ಸಿದ್ದರಾಮಯ್ಯ ಮತ್ತು ಸಿಟಿ ರವಿ ಭೇಟಿ ಒಂದು ಕತೆ ಹೇಳಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಮನೆಗೆ ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಭೇಟಿ ನೀಡಿ ಸರಿಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಈ ಚರ್ಚೆ ಕೂಡ ಇದೀಗ ಭಾರಿ ಕುತೂಹಲ ಮತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಹೇಳಿ ಕೇಳಿ ರಮೇಶ್ ಜಾರಕಿಹೊಳಿ ಮತ್ತು ಡಿಕೆಶಿ ಮಧ್ಯೆ ಹಲವು ವರ್ಷಗಳಿಂದ ಕೋಲ್ಡ್ ವಾರ್ ಇದ್ದೇ ಇದೆ. ಈ ಹಿಂದೆ 2018ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ರಮೇಶ್ ಜಾರಕಿಹೊಳಿ ಅವರಿಗೆ ಪೌರಾಡಳಿತ ಖಾತೆ ಕೊಡಲಾಗಿತ್ತು. ಆನಂತರ ಅದೇ ವರ್ಷದ ಡಿಸೆಂಬರ್ನಲ್ಲಿ ನಡೆದ ಸಂಪುಟ ಪುನರ್ರಚನೆ ಟೈಮಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪುಟದಿಂದ ಕೈಬಿಡಲಾಗಿತ್ತು. ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ಕೈತಪ್ಪೋಕೆ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಕಾರಣ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಅಭಿಪ್ರಾಯವಾಗಿತ್ತು. ಅಷ್ಟೇ ಅಲ್ಲ, ಬೆಳಗಾವಿ ರಾಜಕಾರಣದಲ್ಲಿ ಡಿಕೆಶಿ ತಮ್ಮ ಪರಮಾಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೂಲಕ ಹಿಡಿತ ಸಾಧಿಸುತ್ತಿರೋದು ರಮೇಶ್ ಜಾರಕಿಹೊಳಿಗೆ ಮಾತ್ರವಲ್ಲ, ಇಡೀ ಜಾರಕಿಹೊಳಿ ಸಹೋದರರಿಗೆ ಇಷ್ಟವಿರಲಿಲ್ಲ. ಹೀಗಾಗಿನೇ 2018ರಲ್ಲಿ ಕಾಂಗ್ರೆಸ್ ತೊರೆದಿದ್ದ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರಿದ್ರು. ಜೊತೆಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಿಂದ ಸರಿಸುಮಾರು 15 ಶಾಸಕರನ್ನ ಬಿಜೆಪಿಗೆ ಸೆಳೆದು 2019ರ ಜುಲೈ ಅಷ್ಟೊತ್ತಿಗೆ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರವನ್ನೇ ಉರುಳಿಸಿದ್ರು. ಆನಂತರ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ ಕೂಡ ಆಗಿದ್ರು. ಆದ್ರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಳಿ ಬಂದ ಅಶ್ಲೀಲ ಸಿಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ, ಆ ಸಿಡಿ ಪ್ರಕರಣ ಹೊರಬರೋದಕ್ಕೆ ಮಹಾನಾಯಕನೇ ಕಾರಣ ಅಂತೇಳಿ ಹಲವು ಸಲ ಡಿಕೆಶಿ ವಿರುದ್ಧ ನೇರವಾಗಿಯೇ ರಮೇಶ್ ಜಾರಕಿಹೊಳಿ ಗಂಭೀರ ಆರೋಪ ಮಾಡಿದ್ರು. ಅಷ್ಟೇ ಅಲ್ಲ, 2023ರ ಚುನಾವಣೆಯಲ್ಲಿ ಡಿಕೆಶಿಯನ್ನ ಸೋಲಿಸುವ ಪಣ ತೊಟ್ಟಿದ್ರು. ಆದ್ರೆ ಕೊನೆಗೆ ಬಿಜೆಪಿ ಸರ್ಕಾರ ಹೋಗಿ 135 ಸ್ಥಾನಗಳ ಪ್ರಚಂಡ ಬಹುಮತದ ಸಿದ್ದು ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ರಮೇಶ್ ಜಾರಕಿಹೊಳಿ ಬಿಜೆಪಿಯಲ್ಲಿದ್ರು ಅವರು ಎಂದೆಂದಿಗೂ ಸಿದ್ದರಾಮಯ್ಯನವರ ಪರಮಾಪ್ತರೇ ಆಗಿದ್ರು. ಬಿಜೆಪಿಯಲ್ಲಿ ಇದ್ಕೊಂಡೇ ಸಿದ್ದರಾಮಯ್ಯನವರು ಇಂದಿಗೂ ನಮ್ಮ ರಾಜಕೀಯ ಗುರು ಅಂತೇಳಿ ರಮೇಶ್ ಜಾರಕಿಹೊಳಿ ಹಲವು ಸಲ ಹೇಳಿದ್ರು. ಪರಿಸ್ಥಿತಿ ಹೀಗಿರುವಾಗಲೇ ಕಳೆದ ಮೇ ತಿಂಗಳಲ್ಲಿ ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದು ಅಲ್ಲಿಗೆ ಡಿಕೆ ಶಿವಕುಮಾರ್ ಬಂದು ಕೂತಿದ್ದಾರೆ. ಇದು ಸಹಜವಾಗಿ ರಮೇಶ್ ಜಾರಕಿಹೊಳಿ ಅವರ ಕಣ್ಣು ಕೆಂಪಗಾಗಿಸಿದೆ. ಇನ್ನ ಸಿದ್ದರಾಮಯ್ಯ ಡಿಕೆಶಿ ಸರ್ಕಾರದ ಮೇಲೆ ಸೈಲೆಂಟ್ ಸ್ಟ್ರೋಕ್ ಕೊಡೋಕೆ ಮುಂದಾಗಿರೋ ಟೈಮಲ್ಲಿ ಅದೇನ್ ಮೆಸೇಜ್ ಪಾಸ್ ಆಗಿದೆಯೋ ಗೊತ್ತಿಲ್ಲ. ಸಾಲು ಸಾಲು ಬಿಜೆಪಿ ನಾಯಕರು ನಿನ್ನೆ ಸಿದ್ದರಾಮಯ್ಯನವರ ಮನೆಗೆ ಭೇಟಿ ಕೊಟ್ಟು ಮಹತ್ವದ ಮಾತುಕತೆ ನಡೆಸುತ್ತಿದ್ದಾರೆ. ಇದೇ ಗ್ಯಾಪ್ ಅಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತರಲ್ಲಿ ಒಬ್ಬರಾದ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಸರಿಸುಮಾರು 1.5 ಗಂಟೆಗಳ ಕಾಲ ಮಾತುಕತೆ ನಡೆಸಿರೋದು ಇದೀಗ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. 2019ರಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರನ್ನ ಆಲ್ಮೋಸ್ಟ್ ಸೈಡ್ಲೈನ್ ಮಾಡಲಾಗಿತ್ತು. ಹೀಗಾಗಿ ಆ ಸರ್ಕಾರ ಬೀಳೋದಕ್ಕೆ ಸಿದ್ದು ಪರೋಕ್ಷ ಬೆಂಬಲವಿತ್ತು. ಸಿದ್ದರಾಮಯ್ಯ ಬೇಕು ಅಂತಲೇ ತಮ್ಮ ಪರಮಾಪ್ತರನ್ನ ಬಿಜೆಪಿಗೆ ಕಳಿಸಿಕೊಟ್ಟಿದ್ರು ಅನ್ನೋ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಇದೀಗ ತಮ್ಮ ಸಿಎಂ ಸ್ಥಾನವನ್ನ ಕಿತ್ಕೊಂಡಿರೋ ಹೈಕಮಾಂಡ್ ತಮ್ಮನ್ನ ವಿಶ್ವಾಸಕ್ಕೆ ತಗೊಂತಿಲ್ಲ, ತಮ್ಮ ಮಾತಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವ ಸಿಗುತ್ತಿಲ್ಲ ಅಂತೇಳಿ ಸಿದ್ದರಾಮಯ್ಯ ಭಾವಿಸಿರಬಹುದು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಿಜೆಪಿ ಜೊತೆಗೂಡಿ ಹೊಸ ದಾಳ ಉರುಳಿಸಿದ್ರ. ಇದು ಡಿಕೆಶಿ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದು ಡಿಕೆ ಶಿವಕುಮಾರ್ ಅವರ ಕಾರಣದಿಂದ ಅಸಮಾಧಾನಗೊಂಡು ಪಕ್ಷ ಬಿಟ್ಟಿದ್ದ ರಮೇಶ್ ಜಾರಕಿಹೊಳಿ ಇವತ್ತು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿದ್ದಕ್ಕೆ ಈ ಭೇಟಿ ಇದೀಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ವೀಕ್ಷಕರೇ. ಸಿದ್ದರಾಮಯ್ಯನವರ ಕಾವೇರಿ ನಿವಾಸಕ್ಕೆ ಬಂದಿದ್ದು ಬರೀ ಸಿಟಿ ರವಿ ಮತ್ತು ರಮೇಶ್ ಜಾರಕಿಹೊಳಿ ಮಾತ್ರವಲ್ಲ, ಇವರ ಜೊತೆಗೆ ಬಿಜೆಪಿಯ ಮಾಜಿ ಶಾಸಕ ಹಾಗೂ ಕಾಂಗ್ರೆಸ್ ನಾಯಕರ ದಂಡೆ ಸಿದ್ದರಾಮಯ್ಯನವರ ಮನೆ ಮುಂದೆ ಬೀಡುಬಿಟ್ಟಿತ್ತು. ಹಾಗಾದ್ರೆ ಕಾವೇರಿ ನಿವಾಸ ದಿಢೀರಂತ ರಾಜ್ಯ ರಾಜಕಾರಣದ ಪವರ್ ಸೆಂಟರ್ ಆಗಿದ್ದೆಗೆ. ಇನ್ನ ರಮೇಶ್ ಜಾರಕಿಹೊಳಿ ಜೊತೆಯಲ್ಲಿಯೇ ಬಿಜೆಪಿಯ ಮತ್ತೊಬ್ಬ ಮಾಜಿ ಶಾಸಕ ರಾಜು ಗೌಡ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ವೈಯಕ್ತಿಕ ಭೇಟಿ ಅಂತ ಹೇಳಲಾಗ್ತಿದ್ರು, ಸವರಿದ ರಾಜಕೀಯ ವಾತಾವರಣದಲ್ಲಿ ಯಾವುದು ಸುಮ್ಮನೆ ನಡೆಯೋದಿಲ್ಲ. ಇನ್ನೊಂದೆಡೆ ಸಿದ್ದರಾಮಯ್ಯನವರಿಗೆ ಸ್ವಪಕ್ಷದಲ್ಲಿ ಇರುವ ಜನಪ್ರಿಯತೆ ತಗ್ಗಿಲ್ಲ. ಸಚಿವರಾದ ಪಿಎಂ ನರೇಂದ್ರ ಸ್ವಾಮಿ, ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ಹಲವು ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಗುರುವಾರ ಕಾವೇರಿ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಸದ್ಯ ಅಧಿಕಾರದಲ್ಲಿಲ್ಲದಿದ್ರು ಅವರ ಕಾವೇರಿ ನಿವಾಸ ಮಾತ್ರ ರಾಜ್ಯ ರಾಜಕೀಯದ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ನಿಮಗೆ ಗೊತ್ತಿರಬಹುದು, ಇವತ್ತು ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ. ಇಂಥ ಟೈಮಲ್ಲೂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಪವರ್ ಸೆಂಟರ್ ಆಗಿದೆ ಅಂದ್ರೆ ಅದಕ್ಕೆ ಒಂದು ಪ್ರಮುಖ ಕಾರಣ ಇರಲೇಬೇಕಲ್ವಾ. ಕಾಂಗ್ರೆಸ್ ನಾಯಕರು ಭೇಟಿ ಮಾಡಿದ್ರೆ ಓಕೆ, ಆದ್ರೆ ಬಿಜೆಪಿಯ ಪ್ರಭಾವಿ ನಾಯಕರು ಬಂದು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತಿದ್ದಾರೆ. ಇದನ್ನ ಸೌಹಾರ್ದಯುತ ಭೇಟಿ ಅಂತ ಹೇಳಕ್ಕಾಗುತ್ತಾ? ರಾಜಕೀಯ ವಿಶ್ಲೇಷಕರು ಮಾತ್ರ ಇದರ ಹಿಂದೆ ದೊಡ್ಡ ಗೇಮ್ ಪ್ಲಾನ್ ಇದೆ ಅಂತಿದ್ದಾರೆ.
ಹಾಗಾದ್ರೆ ಈ ಸರಣಿ ಭೇಟಿಗಳ ಹಿಂದಿರೋ ಆ 4 ಪ್ರಮುಖ ಲೆಕ್ಕಾಚಾರಗಳಾದ್ರೂ ಏನು? ಇದರಿಂದಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಾಗೋ ಬದಲಾವಣೆಗಳೇನು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬಿಜೆಪಿ ನಾಯಕರು ಕಾವೇರಿ ನಿವಾಸಕ್ಕೆ ಕ್ಯೂ ನಿಲ್ಲುತ್ತಿರೋದರ ಹಿಂದೆ ಹಲವು ಆಯಾಮಗಳ ಚರ್ಚೆ ನಡೆಯುತ್ತಿದೆ. ಅವೇನು ಅಂತ ನೋಡೋದಾದ್ರೆ, ಬಿಜೆಪಿಯ ಆಂತರಿಕ ಅಸಮಾಧಾನ. ಪ್ರಸ್ತುತ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಮಾತುಗಳು ಕೇಳಿಬರುತ್ತಿವೆ. ಹಲವು ಶಾಸಕರು ಪಕ್ಷದ ನಾಯಕತ್ವ ಮತ್ತು ನಿರ್ಧಾರಗಳಿಂದ ಬೇಸತ್ತಿದ್ದಾರೆ. ಸಿದ್ದರಾಮಯ್ಯ ಅವರಂತಹ ಪ್ರಭಾವಿ ನಾಯಕರನ್ನ ಭೇಟಿ ಮಾಡುವ ಮೂಲಕ ತಮ್ಮದೇ ಪಕ್ಷದ ಹೈಕಮಾಂಡ್ಗೆ ಸಂದೇಶ ರವಾನಿಸುವ ತಂತ್ರವೂ ಇದಾಗಿರಬಹುದು. ಡಿಕೆ ಶಿವಕುಮಾರ್ ವಿರುದ್ಧದ ಸಮೀಕರಣ. ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣಗಳ ನಡುವಿನ ಆಂತರಿಕ ಪೈಪೋಟಿ ಬಹಿರಂಗ ಸತ್ಯ. ರಮೇಶ್ ಜಾರಕಿಹೊಳಿ ಅವರಿಗೆ ಡಿಕೆ ಶಿವಕುಮಾರ್ ಅಂದ್ರೆ ರಾಜಕೀಯವಾಗಿ ಸರಿ ಬರೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಜೊತೆಗೂಡಿ ಆಡಳಿತ ಮತ್ತು ಪಕ್ಷದ ಒಳಗಿನ ಸಮೀಕರಣಗಳನ್ನು ಬದಲಾಯಿಸುವ ಪ್ರಯತ್ನವೂ ಇದಾಗಿರಬಹುದು. ಉತ್ತರ ಕರ್ನಾಟಕದ ರಾಜಕೀಯ ಚಿತ್ರಣ. ರಮೇಶ್ ಜಾರಕಿಹೊಳಿ ಮತ್ತು ರಾಜು ಗೌಡ ಇಬ್ಬರು ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು. ಬಳ್ಳಾರಿ, ಬೆಳಗಾವಿ ಮತ್ತು ಯಾದಗಿರಿ ಭಾಗದ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಹೊಸ ರಾಜಕೀಯ ಮೈತ್ರಿಗೆ ಅಡಿಪಾಯ ಹಾಕುತ್ತಿದೆಯಾ ಅನ್ನೋ ಸಂಶಯ ಕೂಡ ಮೂಡಿದೆ. ಸಿದ್ದರಾಮಯ್ಯ ಅವರ ವ್ಯಕ್ತಿಗತ ಪ್ರಭಾವ. ಅಧಿಕಾರ ಇರ್ಲಿ ಇಲ್ಲದಿರ್ಲಿ, ಸಿದ್ದರಾಮಯ್ಯನವರ ಮಾತು ಮತ್ತು ರಾಜಕೀಯ ನಿರ್ಧಾರಗಳು ಇಡೀ ರಾಜ್ಯದ ಮೇಲೆ ಪ್ರಭಾವ ಬೀರುತ್ತವೆ. ಬಿಜೆಪಿಯ ಕಟು ವಿಮರ್ಶಕರು ಕೂಡ ತಮ್ಮ ವೈಯಕ್ತಿಕ ಅಥವಾ ರಾಜಕೀಯ ಬಿಕ್ಕಟ್ಟುಗಳಿದ್ದಾಗ ಸಿದ್ದರಾಮಯ್ಯನವರ ಸಲಹೆ ಬಯಸುತ್ತಿರೋದು ಅವರ ರಾಜಕೀಯ ವರ್ಚಸ್ಸಿಗೆ ಸಾಕ್ಷಿ. ವಿಧಾನಸಭೆ ಚುನಾವಣೆಗಳು ಮುಗಿದು ತಿಂಗಳುಗಳು ಕಳೆದರೂ ಕರ್ನಾಟಕ ರಾಜಕೀಯದಲ್ಲಿ ಮಾತ್ರ ಶಾಂತಿ ಸ್ಥಾಪನೆಯಾಗಿಲ್ಲ. ಸಿಟಿ ರವಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಈ ನಡೆ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ್ರೆ ಕಾಂಗ್ರೆಸ್ ಅಂಗಳದಲ್ಲೂ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗಿದೆ. ಬಿಜೆಪಿ ನಾಯಕರ ಈ ಸರಣಿ ಭೇಟಿ ಕೇವಲ ಚಹಕೂಟದ ಭೇಟಿಯೇ ಅಥವಾ ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಧ್ರುವೀಕರಣಕ್ಕೆ ನಾಂದಿ ಹಾಡಲಿದೆಯಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಬಿಜೆಪಿಯೊಳಗಿನ ಅಸಮಾಧಾನ, ಕಾಂಗ್ರೆಸ್ ಒಳಗಿನ ಆಂತರಿಕ ಪೈಪೋಟಿ ಮತ್ತು ಉತ್ತರ ಕರ್ನಾಟಕದ ರಾಜಕೀಯ ಸಮೀಕರಣ ಇವೆಲ್ಲವೂ ಸೇರಿ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಕ್ರಾಂತಿಗೆ ನಾಂದಿ ಹಾಡುತ್ತಾ ಅನ್ನೋ ಅನುಮಾನವನ್ನ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ಅವರ ಈ ರಹಸ್ಯ ಸಭೆಗಳು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಪೊಲಿಟಿಕಲ್ ಹೈ ಡ್ರಾಮಾಗಳಿಗೆ ಕಾರಣವಾಗ್ತವೆ ಅನ್ನೋದೇ ಸದ್ಯದ ಕುತೂಹಲ. ಸ್ನೇಹಿತರೆ, ಹಾಗಾದ್ರೆ ಸಿಟಿ ರವಿ ಮತ್ತು ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದರ ಹಿಂದೆ ನಿಜವಾದ ಕಾರಣ ಏನಿರಬಹುದು? ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ರಹಸ್ಯದ ಪ್ಲಾನ್ ನಡೀತಿದ್ಯಾ? ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.